ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಪ್ರಿಯ ಸ್ನೇಹಿತರೆ, ನಮ್ಮ ಪ್ರವಾದಿ ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ತಂದೆಯ ಸಮಾಧಿಯನ್ನು 1400 ವರ್ಷಗಳ ನಂತರ ತೆರೆದಾಗ ಅಲ್ಲಿ ಸೇರಿದ್ದ ಜನರು ಎಂದಿಗೂ ಕಲ್ಪಿಸಲಾಗದ ಒಂದು ಅದ್ಭುತವಾದ ದೃಶ್ಯವನ್ನು ಕಂಡರು. ಎಲ್ಲರೂ ಜೋರಾಗಿ ಕೂಗಿ, ಸುಬ್ಹಾನಲ್ಲಾ, ಇದು ಎಂತಹ ಅದ್ಭುತವಾದ ದೃಶ್ಯ ಎಂದು ಹೇಳಿದರು. ನಂತರ ಆ ಸಮಾಧಿಗೆ ಏನಾಯಿತು ಎಂದು ಪ್ರಶ್ನಿಸಿದರು. ನಮ್ಮ ಸಮುದಾಯದಲ್ಲಿ ಅನೇಕ ಮುಸ್ಲಿಮರು ಹೇಳುತ್ತಾರೆ, ಪ್ರವಾದಿ ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ತಂದೆಯಾದ ಹಜರತ್ ಅಬ್ದುಲ್ಲಾ ರದಿಯಲ್ಲಾಹು ಅನ್ಹು ಅವರು ಬಹುದೇವತಾ ನಂಬಿಕೆಯವರಾಗಿದ್ದರು ಮತ್ತು ಅವರು ನರಕವಾಸಿಗಳಲ್ಲಿ ಒಬ್ಬರಾಗಿದ್ದಾರೆ ಎಂದು. ಆದರೆ ಈ ವಿಡಿಯೋವನ್ನು ಇಂದು ನೋಡಿದ ನಂತರ ಈ ಎಲ್ಲಾ ತಪ್ಪು ಕಲ್ಪನೆಗಳು ಒಡೆದು ಹೋಗಿ ಸತ್ಯವು ನಿಮಗೆ ಅರ್ಥವಾಗಲಿದೆ. ಪ್ರಿಯ ವೀಕ್ಷಕರೇ, 1980ರ ಮೊದಲು ಮಸ್ಜಿದುನ್ ನಬವಿಯಲ್ಲಿ ಪ್ರವಾದಿ ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ವಿಶ್ರಾಂತಿ ಸ್ಥಳದ ಬಳಿ ವಾಹನಗಳನ್ನು ನಿಲ್ಲಿಸಲಾಗುತ್ತಿತ್ತು. ಸಂದರ್ಶಕರು ಅಲ್ಲಿ ಸಲಾಂ ಹೇಳಿ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸುತ್ತಿದ್ದರು. ಆದರೆ ಸಂದರ್ಶಕರ ಸಂಖ್ಯೆ ಹೆಚ್ಚಾದಂತೆ ಮಸ್ಜಿದುನ್ ನಬವಿಯನ್ನು ವಿಸ್ತರಿಸಲು ನಿರ್ಧರಿಸಲಾಯಿತು. ಆದರೆ ದಾರಿಯಲ್ಲಿ ಹಜರತ್ ಅಬ್ದುಲ್ಲಾ ರದಿಯಲ್ಲಾಹು ಅನ್ಹು, ಅಂದರೆ ಪ್ರವಾದಿ ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ತಂದೆಯ ಸಮಾಧಿಯಿತ್ತು. ಹಜರತ್ ಅಬ್ದುಲ್ಲಾ ರದಿಯಲ್ಲಾಹು ಅನ್ಹು ಮಕ್ಕಾದವರಾಗಿದ್ದರೂ ಅವರ ಪತ್ನಿಯ ಮನೆ ಮದೀನಾದಲ್ಲಿತ್ತು, ಏಕೆಂದರೆ ಪ್ರವಾದಿಯ ತಾಯಿಯಾದ ಹಜರತ್ ಆಮಿನಾ ರದಿಯಲ್ಲಾಹು ಅನ್ಹಾ ಮದೀನಾದವರಾಗಿದ್ದರು. ಆದ್ದರಿಂದ ಪ್ರವಾದಿಯ ತಾಯಿಯ ಕುಟುಂಬ ಮದೀನಾದಿಂದ ಮತ್ತು ತಂದೆಯ ಕುಟುಂಬ ಮಕ್ಕಾದಿಂದ ಆಗಿತ್ತು. ಹಜರತ್ ಅಬ್ದುಲ್ಲಾ ರದಿಯಲ್ಲಾಹು ಅನ್ಹು ಮರಣ ಹೊಂದಿದಾಗ ಅವರು ಮದೀನಾದಲ್ಲಿ ತಮ್ಮ ಪತ್ನಿಯ ಮನೆಯಲ್ಲಿದ್ದರು. ಅವರು ಬಹಳ ಕಿರಿಯ ವಯಸ್ಸಿನಲ್ಲಿ ಸುಮಾರು 18ರಿಂದ 20 ವರ್ಷದಲ್ಲಿ ಈ ಲೋಕವನ್ನು ತೊರೆದರು ಮತ್ತು ಅಲ್ಲಿಯೇ ಸಮಾಧಿಯಾದರು. 1980ರಲ್ಲಿ ಅವರ ಸಮಾಧಿಯನ್ನು ತೆರೆದು ಜನ್ನತುಲ್ ಬಕೀಗೆ ಸ್ಥಳಾಂತರಿಸಲು ನಿರ್ಧರಿಸಲಾಯಿತು. ಆಗ ಅವರ ಮರಣಕ್ಕೆ 1400 ವರ್ಷಗಳು ಕಳೆದಿದ್ದವು. ಹಜರತ್ ಅಬ್ದುಲ್ಲಾ ರದಿಯಲ್ಲಾಹು ಅನ್ಹು ಪ್ರವಾದಿ ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ತಂದೆಯಾಗಿದ್ದರಿಂದ ಅವರ ಸಮಾಧಿಯನ್ನು ತೆರೆಯುವ ಜವಾಬ್ದಾರಿಯನ್ನು ಸಾಮಾನ್ಯ ಸಮಾಧಿ ತೆಗೆಯುವವರಿಗೆ ನೀಡದೆ ತಲೆಮಾರುಗಳಿಂದ ಪ್ರವಾದಿಯ ವಿಶ್ರಾಂತಿ ಸ್ಥಳದ ಸಂರಕ್ಷಕರಾಗಿರುವ ಮತ್ತು ಹಜರತ್ ಬಿಲಾಲ್ ರದಿಯಲ್ಲಾಹು ಅನ್ಹು ಅವರ ವಂಶಸ್ಥರಿಗೆ ನೀಡಲಾಯಿತು. ಆಗ ಸಮಾಧಿಯನ್ನು ತೆರೆದಾಗ ಒಂದು ಅದ್ಭುತವಾದ ದೃಶ್ಯ ಕಾಣಿಸಿತು. 1400 ವರ್ಷಗಳು ಕಳೆದರೂ ಹಜರತ್ ಅಬ್ದುಲ್ಲಾ ರದಿಯಲ್ಲಾಹು ಅನ್ಹು ಅವರ ಶರೀರವು ಕೊಳೆಯದೆ ಕಫನ್ ಸುತ್ತಿಕೊಂಡಿರುವ ಸ್ಥಿತಿಯಲ್ಲಿ ಮಾಂಸಕೂದಲು ಗುರುಗಳು ಯಥಾಸ್ಥಿತಿಯಲ್ಲಿ ಇದ್ದವು. ಸಮಾಧಿಯ ಸುತ್ತಲೂ ಒಂದು ಸುಂದರವಾದ ಸುಗಂಧ ಹರಡಿತ್ತು. ಆ ದಿನ ಅಲ್ಲಿ ಇದ್ದವರಲ್ಲಿ ಅನೇಕರು ಇಂದಿಗೂ ಜೀವಂತವಾಗಿದ್ದಾರೆ ಮತ್ತು ಅವರು ಈ ಘಟನೆಯನ್ನು ತಮ್ಮ ಕಣ್ಣಿಂದ ಕಂಡವರಾಗಿದ್ದಾರೆ. ಆ ಕಾಲದಲ್ಲಿ ಕ್ಯಾಮೆರಾಗಳಿದ್ದರೂ ಇಂದಿನಂತೆ ಸಾಮಾನ್ಯವಾಗಿರದ ಕಾರಣ ಈ ಅದ್ಭುತ ಘಟನೆಯನ್ನು ಕ್ಯಾಮೆರಾದಲ್ಲಿ ಸೆರೆಹಿಡಿಯಲಾಗಲಿಲ್ಲ. ಇಂದಿಗೂ ಅನೇಕ ವಿದ್ವಾಂಸರು ಮತ್ತು ವಿವಿಧ ಧಾರ್ಮಿಕ ಗುಂಪುಗಳು ಹಜರತ್ ಅಬ್ದುಲ್ಲಾ ರದಿಯಲ್ಲಾಹು ಅನ್ಹು ಅವರ ಸಹೋದರ ಅಬೂ ತಾಲಿಬ್ ಮತ್ತು ತಾತ ಅಬ್ದುಲ್ ಮುತ್ತಲಿಬ್ ಅವರ ನಂಬಿಕೆ ಅಥವಾ ಅವಿಶ್ವಾಸದ ಬಗ್ಗೆ ಚರ್ಚಿಸುತ್ತಾರೆ. ಹಜರತ್ ಅಬ್ದುಲ್ಲಾ ರದಿಯಲ್ಲಾಹು ಅನ್ಹು ಬನೂ ಹಾಶಿಮ್ ಕುಟುಂಬಕ್ಕೆ ಸೇರಿದವರಾಗಿದ್ದರು. ಬನೂ ಹಾಶಿಮ್ ಮತ್ತು ಬನೂ ಉಮಯ್ಯ ಖುರೈಶ್ ಗೋತ್ರದ 2 ಪ್ರಮುಖ ಕುಟುಂಬಗಳಾಗಿದ್ದವು. ಖುರೈಶ್ ಸೈನ್ಯದ ಜವಾಬ್ದಾರಿಯು ಬನೂ ಉಮಯ್ಯದವರದ್ದಾಗಿತ್ತು. ಆದರೆ ಬನೂ ಹಾಶಿಮ್ ಧಾರ್ಮಿಕ ವಿಷಯಗಳಲ್ಲಿ ಅತ್ಯಂತ ಗೌರವಾನ್ವಿತರಾಗಿದ್ದರು, ಏಕೆಂದರೆ ಅವರು ಕಅಬಾದ ಸಂರಕ್ಷಕರಾಗಿದ್ದರು. ಕಅಬಾದ ತವಾಫ್ ಸಂದರ್ಭದಲ್ಲಿ ಅರೇಬಿಯಾದ ಬಹುದೇವತಾ ನಂಬಿಕೆಯವರು ಅಲ್ಲಾಹನ ಹೆಸರಿನ ಜೊತೆಗೆ ತಮ್ಮ ವಿಗ್ರಹಗಳ ಹೆಸರನ್ನು ಉಚ್ಚರಿಸುತ್ತಿದ್ದರು. ಕಅಬಾದ ಒಳಗೆ ಸುಮಾರು 360 ವಿಗ್ರಹಗಳಿದ್ದವು. ಆದರೆ ಇಸ್ಲಾಮಿಕ ಸಂಪ್ರದಾಯದಲ್ಲಿ ಪ್ರವಾದಿ ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ತಂದೆ, ಚಿಕ್ಕಪ್ಪ ಮತ್ತು ತಾತ ಇವರೆಲ್ಲರೂ ಬಹುದೇವತಾ ನಂಬಿಕೆಯವರಾಗಿದ್ದರು ಅಥವಾ ವಿಗ್ರಹಾರಾಧಕರಾಗಿದ್ದರು ಎಂಬುದಕ್ಕೆ ಯಾವುದೇ ಪುರಾವೆ ಇಲ್ಲ. ಪ್ರವಾದಿ ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತಮ್ಮ ಪ್ರವಾದಿತ್ವವನ್ನು ಘೋಷಿಸುವ ಮೊದಲು ಈ ವ್ಯಕ್ತಿಗಳು ತಮ್ಮ ಕಾಲದ ಸಂದರ್ಭಕ್ಕೆ ತಕ್ಕಂತೆ ಲಭ್ಯವಾದ ಧರ್ಮವನ್ನು ಅನುಸರಿಸಿದ್ದರು. ವಿಚಾರಣೆಯ ದಿನದಂದು ಅಲ್ಲಾಹನು ಪ್ರತಿಯೊಬ್ಬ ವ್ಯಕ್ತಿಯನ್ನು ಅವರಿಗೆ ಲಭಿಸಿದ ಸಂದೇಶ ಮತ್ತು ಸಂದರ್ಭಗಳ ಆಧಾರದ ಮೇಲೆ ಮಾತ್ರ ಪ್ರಶ್ನಿಸುವನು. ಉದಾಹರಣೆಗೆ, ಪ್ರತಿಯೊಬ್ಬರಿಗೂ ಸಮಾಧಿಯಲ್ಲಿ ನಮಾಜ್ ಬಗ್ಗೆ ಕೇಳಲಾಗುವುದು. ಆದರೆ ನಮಾಜನ್ನು ಕಡ್ಡಾಯಗೊಳಿಸಲಾದದ್ದು ಪ್ರವಾದಿ ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಉಮ್ಮತ್ಗೆ ಮಾತ್ರ. ಆದ್ದರಿಂದ
ಇಬ್ರಾಹಿಂ ಅಲೈಹಿಸ್ಸಲಾಂ, ಮೂಸಾ ಅಲೈಹಿಸ್ಸಲಾಂ ಅಥವಾ ಈಸಾ ಅಲೈಹಿಸ್ಸಲಾಂ ಅವರ ಕಾಲದಲ್ಲಿ ಜನಿಸಿದವರಿಗೆ ನಮಾಜ್ ಬಗ್ಗೆ ಕೇಳಲಾಗುವುದಿಲ್ಲ. ಬದಲಿಗೆ ಅವರಿಗೆ ಲಭಿಸಿದ ಧಾರ್ಮಿಕ ಸಂದೇಶದ ಬಗ್ಗೆ ಮಾತ್ರ ಕೇಳಲಾಗುವುದು. ಚಾರಿತ್ರಿಕವಾಗಿ ಅರಬ್ಬರಲ್ಲಿ ಪ್ರವಾದಿ ಇಸ್ಮಾಯಿಲ್ ಅಲೈಹಿಸ್ಸಲಾಂ ನಂತರ ಸುಮಾರು 4000 ವರ್ಷಗಳವರೆಗೆ ಯಾವುದೇ ಪ್ರವಾದಿಯನ್ನು ಕಳುಹಿಸಲಾಗಿರಲಿಲ್ಲ. ಇದರ ಪರಿಣಾಮವಾಗಿ ಜನರು ಕ್ರಮೇಣ ಮೂಲ ಧರ್ಮದಿಂದ ವಿಚಲಿತರಾದರು. ಕುರಾನ್ನಲ್ಲಿ ಈ ಕಾಲವನ್ನು ದೀನುಲ್ ಫಿತ್ರಾ ಎಂದು ಕರೆಯಲಾಗಿದೆ. ಅಂದರೆ ಯಾವುದೇ ಪ್ರವಾದಿಯೋ ಸಂದೇಶವಾಹಕನೋ ಕಳುಹಿಸಲ್ಪಡದ ಒಂದು ದೀರ್ಘಕಾಲ. ಈ ಕಾಲದಲ್ಲಿ ಪ್ರವಾದಿ ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ತಾತ, ತಂದೆ ಮತ್ತು ಚಿಕ್ಕಪ್ಪನವರು ಜೀವಿಸಿದ್ದರು. ಸೂರತ್ ಯಾಸೀನ್ನ 3ನೇ ಆಯತ್ನಲ್ಲಿ ಅಲ್ಲಾಹನು ಹೇಳುತ್ತಾನೆ, ಓ ಮುಹಮ್ಮದ್, ನಿನ್ನನ್ನು ಕುರ್ಆನ್ನೊಂದಿಗೆ ಕಳುಹಿಸಿದ್ದು ಮೊದಲು ಯಾವುದೇ ಸತ್ಯ ಸಂದೇಶವನ್ನು ಪಡೆಯದ ಜನರನ್ನು ಎಚ್ಚರಿಸಲು. ಈ ಆಯತ್ನಿಂದ ಸ್ಪಷ್ಟವಾಗುತ್ತದೆ, ಆ ಕಾಲದಲ್ಲಿ ಅರಬ್ಬರು ದೀನುಲ್ ಫಿತ್ರದಲ್ಲಿ ಜೀವಿಸುತ್ತಿದ್ದರು. ಆದರೆ ಈ ಸಂದೇಶವನ್ನು ಪಡೆದ ನಂತರದನ್ನು ತಿರಸ್ಕರಿಸಿದವರು ಮಾತ್ರ ಅವಿಶ್ವಾಸಿಗಳೆಂದು ಪರಿಗಣಿಸಲ್ಪಟ್ಟರು. ಸೂರತ್ ಬನಿ ಇಸ್ರಾಯೇಲ್ನ 15ನೇ ಆಯತ್ನಲ್ಲಿ ಅಲ್ಲಾಹನು ಹೇಳುತ್ತಾನೆ, ನಾವು ಒಬ್ಬ ಸಂದೇಶವಾಹಕನನ್ನು ಕಳುಹಿಸದೆ ಯಾವ ಜನರನ್ನು ಶಿಕ್ಷಿಸುವುದಿಲ್ಲ. ಇದರರ್ಥ ಒಬ್ಬ ಪ್ರವಾದಿಯನ್ನು ಪಡೆಯದವರು ಶಿಕ್ಷೆಗೆ ಅರ್ಹರಲ್ಲ. ಆದ್ದರಿಂದ ಪ್ರವಾದಿ ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ತಂದೆ ತಾಯಿ ಮತ್ತು ಕುಟುಂಬದ ಸದಸ್ಯರು ಇಂತಹ ಪರೀಕ್ಷೆಗಳಿಂದ ಮತ್ತು ಜವಾಬ್ದಾರಿಗಳಿಂದ ಮುಕ್ತರಾಗಿದ್ದಾರೆ. ಸಹಿ ಮುಸ್ಲಿಂನ ಒಂದು ಹದೀಸ್ನಲ್ಲಿ ಹೇಳಲಾಗಿದೆ, ಒಬ್ಬ ಮನುಷ್ಯನು ಪ್ರವಾದಿಯವರಿಗೆ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇಳಿದನು, ಓ ಅಲ್ಲಾಹನ ದೂತರೇ, ನನ್ನ ತಂದೆ ಮರಣ ಹೊಂದಿದ್ದಾರೆ, ಅವರು ಈಗ ಎಲ್ಲಿದ್ದಾರೆ? ಪ್ರವಾದಿಯವರು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಉತ್ತರಿಸಿದರು, ಅವನು ನರಕಾಗ್ನಿಯಲ್ಲಿದ್ದಾನೆ. ಇದನ್ನು ಕೇಳಿ ಆ ಮನುಷ್ಯನು ದುಃಖಿತನಾಗಿ ಹೊರಟು ಹೋಗಲು ಆರಂಭಿಸಿದನು. ಆಗ ಪ್ರವಾದಿಯವರು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವನನ್ನು ಹಿಂದಕ್ಕೆ ಕರೆದು ಹೇಳಿದರು, ನಿನ್ನ ತಂದೆಯೂ ಮತ್ತು ನನ್ನ ತಂದೆಯೂ ನರಕಾಗ್ನಿಯಲ್ಲಿದ್ದಾರೆ. ಈ ಹದೀಸ್ನಿಂದಾಗಿ ಅನೇಕರು ಪ್ರವಾದಿ ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತಮ್ಮ ತಂದೆ ನರಕದಲ್ಲಿದ್ದಾರೆ ಎಂದು ದೃಢೀಕರಿಸಿದ್ದಾರೆ ಎಂದು ಭಾವಿಸಿದರು. ಆದರೆ ವಾಸ್ತವವು ಭಿನ್ನವಾಗಿದೆ. ಈ ಹದೀಸ್ನಲ್ಲಿ ವಾಲಿದ್, ತಂದೆ ಎಂಬ ಅರಬ್ಬಿ ಪದವನ್ನು ಬಳಸಲಾಗಿಲ್ಲ, ಬದಲಿಗೆ ಅಬಿ ಎಂಬ ಪದವನ್ನು ಬಳಸಲಾಗಿದೆ. ಅರಬ್ಬಿಯಲ್ಲಿ ಅಬಿ ಎಂದರೆ ತಂದೆಯನ್ನು ಮತ್ತು ಚಿಕ್ಕಪ್ಪನನ್ನು ಸೂಚಿಸಬಹುದು. ಇಲ್ಲಿ ಪ್ರವಾದಿಯವರು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಶತ್ರುವಾಗಿದ್ದ ಚಿಕ್ಕಪ್ಪ ಅಬೂ ಲಹಬ್ರ ಬಗ್ಗೆ ಮಾತನಾಡಿದ್ದಾರೆ. ಅರಬ್ಬಿ ಭಾಷೆಯಲ್ಲಿ ಚಿಕ್ಕಪ್ಪನನ್ನು ತಂದೆ ಎಂದು ಕರೆಯುವ ಸಂಪ್ರದಾಯವಿದೆ. ಆದರೆ ವಾಲಿದ್ ಎಂಬ ಪದವನ್ನು ಬಳಸಿದಾಗ ಮಾತ್ರ ಅದು ಜನ್ಮ ನೀಡಿದ ತಂದೆಯನ್ನು ಮಾತ್ರ ಸೂಚಿಸುತ್ತದೆ. ಮತ್ತೊಂದು ಹದೀಸ್ನಲ್ಲಿ ಪ್ರವಾದಿಯವರು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜ್ರತ್ ಉಮರ್ ರದಿಯಲ್ಲಾಹು ಅನ್ಹು ಅವರಿಗೆ ಹೇಳಿದ್ದಾರೆ, ಚಿಕ್ಕಪ್ಪನವರು ತಂದೆಯಂತೆ ನನ್ನ ಚಿಕ್ಕಪ್ಪ ಅಬ್ಬಾಸ್ರ ವಿಷಯವು ನನ್ನ ಮೇಲೆ ಜವಾಬ್ದಾರಿಯಾಗಿದೆ. ಈ ಹದೀಸ್ನಲ್ಲೂ ಅಬಿ ಎಂಬ ಪದವನ್ನು ಬಳಸಲಾಗಿದ್ದು ಚಿಕ್ಕಪ್ಪನನ್ನು ಸೂಚಿಸುತ್ತದೆ. ಆದ್ದರಿಂದ ಪ್ರವಾದಿ ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ತಂದೆ ತಾಯಿಯವರ ಮತ್ತು ಕುಟುಂಬದ ಸದಸ್ಯರ ನಂಬಿಕೆಯನ್ನು ಅಥವಾ ಅವಿಶ್ವಾಸವನ್ನು ನಾವು ತೀರ್ಮಾನಿಸಬೇಕಿಲ್ಲ. ಈ ವಿಷಯವು ಅಲ್ಲಾಹನ ಅಧಿಕಾರಕ್ಕೆ ಮಾತ್ರ ಸೀಮಿತವಾಗಿದೆ ಮತ್ತು ಕುರ್ಆನ್ನ ಆಧಾರದ ಮೇಲೆ ಅದನ್ನು ನಿರ್ಧರಿಸಲಾಗುವುದು. ಅಲ್ಲಾಹನು ನಾನು ಅವರಿಗೆ ಕ್ಷಮೆ ನೀಡಿದ್ದೇನೆ ಎಂದು ಘೋಷಿಸಿದಾಗ ಮಾನವರಿಗೆ ಅದನ್ನು ಪ್ರಶ್ನಿಸಲು ಯಾವುದೇ ಅವಕಾಶವಿಲ್ಲ. ಆದ್ದರಿಂದ ಈ ವಿಷಯದಲ್ಲಿ ನಾವು ಮೌನವಾಗಿರಬೇಕು. ಬದಲಿಗೆ ನಮ್ಮ ನಂಬಿಕೆಯಲ್ಲಿ ಮತ್ತು ಕರ್ಮಗಳಲ್ಲಿ ಗಮನ ಕೇಂದ್ರೀಕರಿಸಬೇಕು, ಏಕೆಂದರೆ ಅದಕ್ಕಾಗಿಯೇ ನಾವು ಈ ಲೋಕಕ್ಕೆ ಕಳುಹಿಸಲ್ಪಟ್ಟಿದ್ದೇವೆ. ಅಲ್ಲಾಹನು ನಮಗೆ ಸರಿಯಾದ ಗ್ರಹಿಕೆಯನ್ನು ಮತ್ತು ಒಳ್ಳೆಯ ಕರ್ಮಗಳನ್ನು ಮಾಡುವ ಸಾಮರ್ಥ್ಯವನ್ನು ನೀಡಲಿ. ಆಮೇನ್. ಪ್ರಿಯ ವೀಕ್ಷಕರೇ, ನಾವು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಅಲ್ಲಾಹನ ರಕ್ಷಣೆಯಲ್ಲಿ ಇರಿಸುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.